ಹೊರಗಡೆಯಿಂದ ನೋಡೋದಕ್ಕೆ ಸಾಮಾನ್ಯವಾಗಿ ಕಾಣಿಸೋ ಈ ಮನೆ ಒಳಗಿಂದ ನೋಡಿದ್ರೆ ಅದ್ಭುತವಾಗಿ ಕಾಣಿಸುತ್ತೆ. ಇದಕ್ಕೆಲ್ಲ ಈ ಕ್ಲೌಡ್ ಶೀಟ್‌ಗಳೇ ಕಾರಣ ಅನ್ಕೋ. ಒಂಥರ ಗ್ರಾಂಡ್ ಸ್ಟೆಪ್ ಚೆನ್ನಾಗಿದೆ. ಮುಂದ್ಗಡೆ ಶೀಟ್ಸ್ ಎಲ್ಲ ಸ್ಟ್ರೈಟ್ ಆಗಿ ಬಡ್ದಿದ್ದಾರೆ. ಇದಕ್ಕೆಲ್ಲ ಚೆನ್ನಾಗಿ ಕಾಣ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ಒಳಗಡೆ ಗಾಳಿ ಜಾಸ್ತಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಬಡ್ದಿದ್ದಾರೆ. ಹಿಂದ್ಗಡೆ ಎಲ್ಲ ಸೈಡ್ ಅಲ್ಲಿ ತುಂಬಾ ದೊಡ್ಡದಿದೆ. ನೋಡ್ತಿದ್ದೀರಲ್ಲ ಒಳಗಡೆ ಎಲ್ಲ ಒಂಥರ ಗೋಡನ್ ಟೈಪ್ ಪ್ಲೇನ್ ಆಗಿ ಕಾಣಿಸುತ್ತೆ. ಬಟ್ ಶೀಟ್ ಎಲ್ಲ ಬಡ್ದ್ಮೇಲೆ ಆ ತರ ಏನು ಕಾಣಿಸಲ್ಲ. ಈ ಬೆಡ್ ಶೀಟ್ ಗಳಿಗೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವು ಒಂದಕ್ಕೊಂದು ಅಟ್ಯಾಚ್ ಆಗಲ್ಲ. ಅವು ಪ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಬೆಂಡ್ ಪ್ರೆಸ್ಸಿಂಗ್ ಮಾಡ್ಬೇಕಾದಾಗ ಹತ್ರ ಹತ್ರ ಆಗ್ಬಿಟ್ಟಿರ್ತಾವ. ಹಂಗಾಗಿ ಶೀಟ್‌ಗಳು ಬೇಗ ಕುಂದ್ರಲ್ಲ. ನಾವ್ ಅದಕ್ಕೆ ಸ್ಕ್ರೂ ಹಾಕ್ಬಿಟ್ಟು ಅವೆರಡನ್ನ ಜೋಡಿಸ್ಬೇಕು. ಈ ಬೆಂಡ್ ಶೀಟ್ ಇಲ್ಲಪ್ಪ ಅಂತಂದ್ರೆ ಅವು ಬ್ಲೇಡ್ ಟೈಪ್ ಎಲ್ಲ ಒಂದೇ ಲೆವೆಲ್ ಚೆನ್ನಾಗಿ ಕುಣಿಸ್ತವೆ. ನಾವು ಈ ಬೆಂಡ್ ಶೀಟ್‌ಗಳಿಗೆ ನಾವು ಸ್ಕ್ರೂ ಹಾಕೊಂಡು ಒಂದೇ ಲೆವೆಲ್ ಮಾಡ್ಕೋಬೇಕಾಗ್ತದೆ. ಈ ತರ ಸ್ಕ್ರೂ ಹಾಕ್ಬಿಟ್ಟು ಒಂದೇ ಲೆವೆಲ್ ಮಾಡ್ಕೋಬೇಕಾಗ್ತದೆ. ಇದೊಂದು ಪ್ರಾಬ್ಲಮ್ ಈ ಬೆಡ್ ಶೀಟ್‌ಗಳಲ್ಲಿ ಇರ್ತದ. ಇದೊಂದು ನಾವು ಸರಿ ಮಾಡ್ಕೊಂತೀವಪ್ಪ ಅಂದ್ರೆ ಪ್ರಾಬ್ಲಮ್ ಕ್ಲಿಯರ್. ಸೈಡ್ ಅಲ್ಲಿ ಗಾಳಿ ಹೋಗೋದಕ್ಕಂತ ಈ ತರ 2 ಇಂಚ್ ಗ್ಯಾಪ್ ಬಿಟ್ಟಿರ್ತೀವಿ. ಈ ತರ ಗ್ಯಾಪ್ ಬಿಡೋದ್ರಿಂದ ಗಾಳಿನೂ ಬಿಸಿ ಗಾಳಿನೂ ಹೊರಗೆ ಹೋಗ್ತದ. ಮತ್ತೆ ಜಾಸ್ತಿ ಗಾಳಿ ಏನಾದ್ರು ಹೊರಗಿಂದ ಬಂದ್ರೂ ಎಕ್ಸಿಟ್ ಆಗೋದಕ್ಕೆ ಒಂದು ದಾರಿ ಇರ್ತದೆ ಅಲ್ಲಿ. ಮೇಲ್ಗಡೆ ದಾರ ಕಟ್ಕೊಂಡ್ಬಿಟ್ಟು ಸ್ಕ್ರೂ ಹಾಕ್ತಿವಿ. ರೀಸನ್ ಪೈಪ್ ಮೇಲೆ ಕರೆಕ್ಟ್ ಆಗಿ ಬರ್ಬೇಕು. ಸೈಡ್ ಅಲ್ಲಿ ಹೋಗ್ಬಿಟ್ರಪ್ಪ ಅಂದ್ರೆ ಮತ್ತೆ ಹೋಲ್ ಆಗ್ಬಿಡ್ತದೆ. ನೀರ್ ಹೊರ ಬರೋದ್ರಿಂದ ಇರ್ತವೆ. ಆ ಕಾರಣಕ್ಕೆ ಆ ತರ ಹಾಕ್ತಿವಿ. ಇಲ್ಲೆಲ್ಲ ದೊಡ್ಡ ಸಬ್ಜಿಯಾಗಿ ಮಾಡ್ಬಿಟ್ಟು ಸಾಮಾನು ಇಡಬೇಕಂತ ಹೊರಗಡೆ ಏನಿದೆ ಹಾಲ್ ಏನಿದೆ ಕ್ಲೀನ್ ಆಗಿ ಕಾಣಿಸ್ಬೇಕು ಅದು. ಆ ಕಾರಣಕ್ಕೆ ಈ ತರ ಮಧ್ಯದಲ್ಲಿ ಒಂದು ಸಬ್ಜಿ ಮಾಡ್ತಿದೀವಿ. ಸೈಡ್ ಅಲ್ಲೆಲ್ಲ ನೋಡ್ತಿದ್ರೆ ಗ್ರಾನೈಟ್ಸ್ ಟೈಪ್ ಅನ್ನು ಪ್ಲೈವುಡ್ ಹಾಕ್ಸಿದೀವಿ. ಈ ಪ್ಲೈವುಡ್ ಪ್ರಿಂಟೆಡ್ ಆಗಿರೋದ್ರಿಂದ ನೀರ್ ಬಿದ್ರು ಅಷ್ಟು ಸುಲಭವಾಗಿ ಏನೂ ಆಗಲ್ಲ. ಬಟ್ ನಾವು ನೀರ್ ಹಾಕ್ಬಾರ್ದು. ಜಸ್ಟ್ ಬಟ್ಟೆಯಿಂದ ಒರೆಸ್ಕೋಬೇಕಷ್ಟೇ. ಹಾಲಲ್ಲಿ ತುಂಬಾ ನೀಟಾಗಿ ಕಾಣಿಸ್ತಾ ಹೋಗ್ತದೆ. ಮೇಲ್ಗಡೆ ಒಂಚೂರು ಪಿಓಪಿ ಆ ಟೈಪ್ ಏನಾದ್ರು ಮಾಡ್ಸಿದ್ರಪ್ಪ ಅಂತಂದ್ರೆ ಲಕ್ಸುರಿ ಮನೆ ಆಗ್ತದೆ ಇದು. ಯಾರು ಗಾಬರಿ ಆಗ್ಬೇಕು ನೋಡಿದವರಲ್ಲ. RCC ಮನೆ ಮಾಡಿದವರು ಕೂಡ ಇದನ್ನ ನೋಡಿ ಗಾಬರಿ ಆಗ್ಬೇಕು. ಹಂಗಿದೆ ಇದು. ಇಲ್ಲೆಲ್ಲ ಸಬ್ಜಿ ಇದೆ. ಕಿಚನ್ ಅಲ್ಲಿ ಮಾಡಿರೋದು ಇದೆಲ್ಲ. ಸಾಮಾನು ಇಟ್ಕೊಳ್ಳೋದಕ್ಕಂತ. ನಾನು ಹೇಳಿದ್ನಲ್ಲ ದೊಡ್ಡದಾಗಿ ಸಬ್ಜಿ ಮಾಡ್ತೀವಿ ಅಂತ ಇಲ್ಲಿದೆ ನೋಡಿ. ಹೊರಗಡೆಯಿಂದ ನೋಡೋದಕ್ಕೆ ಏನು ಕಾಣಿಸಲ್ಲ. ಬಟ್ ಒಳಗಡೆಯಿಂದ ನೋಡೋದಕ್ಕೆ ದೊಡ್ಡ ಸಬ್ಜಿ ಕಾಣಿಸುತ್ತೆ. ಮನೆ ಮುಂದ್ಗಡೆ ಕೂಡ ಗ್ರಾನೈಟ್ಸ್ ಟೈಪ್ ಇರೋ ಈ ಪ್ಲೈವುಡ್ ಅನ್ನ ಬಡ್ದಿದ್ವಿ. ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆಯಿಂದ ನೋಡೋದಕ್ಕೂ ಕೂಡ. ಇಲ್ಲೊಂದು ಕಿಟಕಿ ಮಾಡಿದ್ವಿ. ಈ ಕಿಟಕಿ ದೂರದಿಂದ ಕಾಣಲ್ಲ. ಬಟ್ ಹತ್ರದಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಟೈಪ್. ಈ ಮನೆ ಎಲ್ಲ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಸಜೆಷನ್ ಕೂಡ ಕೊಡಿ.